ಆಗುತ್ತೆ. ನಾನು ಏಕೆ ಇದನ್ನ ಇಷ್ಟು ಕಾನ್ಫಿಡೆನ್ಸ್ ಆಗಿ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ನಾನು ಸುಮಾರು ಇದನ್ನ 2 ವರ್ಷದಿಂದ ಕೂಡ ನಾನು ಹಚ್ಚುತ್ತಾ ಬಂದಿದ್ದೀನಿ. ನಮಸ್ತೆ ನನ್ನ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ಹೇಳಕ್ಕೆ ಬಂದಿರೋದೇನೆಂದರೆ, ಮನೆಯಲ್ಲಿ ಇದ್ದಕ್ಕಿದ್ದಾಗೆ ಗಂಡ ಹೆಂಡತಿ ಜಗಳ, ಮಕ್ಕಳಲ್ಲಿ ಅನಾರೋಗ್ಯ, ಹಾಗೇನೇ ಮನೆಯಲ್ಲಿ ಕಲಹ ಆ ಥರ ಎಲ್ಲ ಆಗ್ತಾ ಇರುತ್ತೆ ಅಲ್ವಾ. ಅದಕ್ಕೆ ನಾನು ನಿಮಗೆ ಒಂದು ಹೋಮ್ ಮೇಡ್ ರೆಮಿಡಿ ತೋರಿಸೋಣ, ಅದು ಹೇಗೆ ಮಾಡೋದು ಅಂತ ಹೇಳೋಣ ಅಂತ ಬಂದಿದ್ದೀನಿ. ಇದನ್ನು ನೀವು ಪ್ರತಿ ಮಂಗಳವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆಲಿ ಕೂಡ ಮಾಡಬೇಕು. ಮನೇಲಿ ಎಂಥ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಎಲ್ಲನೂ ಪರಿಹಾರ ಆಗುತ್ತೆ. ಅದೇ ಏನು ಅಂತ ಹೇಳಿದ್ರೆ, ಇದೇ ನೋಡಿ, ಇದು ಪಂಚಗವ್ಯ ದೀಪ ಅಂತ. ಇದನ್ನು ಸುಮಾರು ಗಂಧಿಗೆ ಅಂಗಡಿಲಿ ಹಾಗೆ ಆನ್ಲೈನಲ್ಲೂ ಕೂಡ ಅವೈಲೇಬಲ್ ಇದೆ. ಹಾಗೆಯೇ ಇದನ್ನು ನೀವು ಮನೆಯಲ್ಲಿ ಮಂಗಳವಾರ ಶುಕ್ರವಾರ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ, ಹಣಕಾಸಿನ ತೊಂದರೆ ಏನೇ ಇದ್ದರೂ ಕೂಡ ನಿಮಗೆ ಪರಿಹಾರ ಆಗುತ್ತೆ. ನಾನು ಏಕೆ ಇದನ್ನ ಇಷ್ಟು ಕಾನ್ಫಿಡೆನ್ಸ್ ಆಗಿ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ನಾನು ಸುಮಾರು ಇದನ್ನು 2 ವರ್ಷದಿಂದ ಕೂಡ ನಾನು ಹಚ್ಚುತ್ತಾ ಬಂದಿದ್ದೀನಿ. ಹಾಗಾಗಿ ನಾನು ಇದನ್ನು ನಿಮಗೆ ವಿಡಿಯೋ ಮಾಡಿ ಕೂಡ ತಿಳಿಸ್ತಾ ಇದ್ದೀನಿ. ನಾನು ಫಸ್ಟ್ ಏನೇ ಮಾಡಿ ನಿಮಗೆ ತಿಳಿಸೋದಾಗಿದ್ರು ಕೂಡ ಅದನ್ನು ಫಸ್ಟು ನಾನು ಟ್ರೈ ಮಾಡಿ ಮತ್ತೆ ನೆಕ್ಸ್ಟು ನಿಮಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡೋದು. ಅದೇ ರೀತಿ ಸರ್ವಸಿದ್ಧಿ ಗಿಡ ಕೂಡ ಅಷ್ಟೇನೆ, ನಾನು ಫಸ್ಟು ನೋಡಿ ಅದರಿಂದ ಬೆನಿಫಿಟ್ ಇದೆಯಾ ಅಂತ ಗೊತ್ತಾಗಿ ಆಮೇಲೆ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದು. ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ಹೇಗೆ ಮಾಡೋದು, ಏನು ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಆಮೇಲೆ ಇದನ್ನು ಮಂಗಳವಾರ ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಅದರಲ್ಲೇ ಮಾಡಬೇಕು. ಬನ್ನಿ ಈಗ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಇದಕ್ಕೆ ಫಸ್ಟು ಬೇಕಾಗಿರೋದು ಪಂಚಗವ್ಯ ದೀಪ. ಇದನ್ನು ಹಸುವಿನ 5 ವಸ್ತುಗಳಿಂದ ಮಾಡಿರೋದು. ಇದು ಪಂಚಗವ್ಯ ದೀಪ. ನೆಕ್ಸ್ಟ್ ತುಪ್ಪ. ನೆಕ್ಸ್ಟ್ ಇದನ್ನು ಏನು ಹೇಳ್ತಾರೆ ಗೊತ್ತಲ್ವಾ, ಬಿಳಿ ಸಾಸಿವೆ. ಬಿಳಿ ಸಾಸಿವೆಯಿಂದ ಎಂಥ ವಾಮಾಚಾರ ಇದ್ದರೂ ಕೂಡ ಎಲ್ಲನೂ ಪರಿಹಾರ ಆಗುತ್ತೆ. ನೆಕ್ಸ್ಟು ಪಚ್ಚ ಕರ್ಪೂರ. ಇದನ್ನು ಪ್ರತಿ ಅಮಾವಾಸ್ಯೆಯಲ್ಲಿ ಮಾಡಿದ್ರೆ ಮನೇಲಿ ಎಂಥ ನೆಗೆಟಿವ್ ಎನರ್ಜಿ ಕೂಡ ಇದ್ದರೂ ಎಲ್ಲ ಕೂಡ ಹೋಗುತ್ತೆ. ಹಾಗೇನೇ ಚಕ್ಕೆ. ಮತ್ತು ಇದಕ್ಕೆ ನಾನು 5 ಲವಂಗ. 5 ಲವಂಗ ಕೂಡ ಅದು ಪೂರ್ತಿ ಮೊಗ್ಗಿರಬೇಕು, ಆ ಥರ ಲವಂಗ ತಗೊಬೇಕು. ಇದರಿಂದ ನಾವೇನು ಕಳ್ಕೊಳ್ಳೋಂಥದ್ದು ಏನಿಲ್ಲ ಫ್ರೆಂಡ್ಸ್. ಅದರಿಂದ ನಮಗೆ ತುಂಬ ಒಳ್ಳೆಯದೇ ಆಗುತ್ತೆ. ಮನೇಲಿ ಎಂಥ ಕಷ್ಟ ಇದ್ದರೂ ಕೂಡ ಅದು ಪರಿಹಾರ ಆಗುತ್ತೆ. ಹಾಗಾಗಿ ನಾವು ಇದನ್ನು ಮನೇಲಿ ಪ್ರತಿ ಮಂಗಳವಾರ ಶುಕ್ರವಾರ ಮತ್ತು ಅಮಾವಾಸ್ಯೆಯಿಂದ ಹಚ್ಕೊತಾ ಬರಬೇಕು. ನೋಡಿ, ಇಲ್ಲಿ ನಾನು ತೊಗೊಂಡಿರೋದು 5 ಲವಂಗ. ಮತ್ತು ಇದನ್ನು ಯಾವಾಗಂದ್ರೆ ಅವಾಗ ಮಾಡಬಾರ್ದು, ಬೆಳಗ್ಗೆ ಮತ್ತು ಇಲ್ಲ ಸಂಜೆ ಮಾಡಬೇಕು. ಮನೆಯಲ್ಲಿ ಗೋಧೂಳಿ ಲಗ್ನ ಅಂತಾನೆ ನೋಡಿ, ಆ ಟೈಮಲ್ಲಿ ಮಾಡೋದ್ರಿಂದ ನಮಗೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ 1 ಏಲಕ್ಕಿ, 1 ಆದರೂ ಸರಿ ಇಲ್ಲ 5 ಆದರೂ ಸರಿ ತೊಗೊಬೋದು. ನಾನಿಲ್ಲಿ ಸಾಮಾನ್ಯ ನಾನು ಮಾಡೋದು ಯಾವಾಗೂ ಒಂದೇನೇ ತೊಗೊಳ್ಳೋದು. ಹಾಗಾಗಿ ನಾನು ನಿಮಗೆ ಒಂದನ್ನೇ ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನು ನಾನು ಗಂಧಿಗೆ ಅಂಗಡಿಲೇ ತೊಗೊಂಬಂದಿರೋದು. ನಾನು ಇದನ್ನು 2 ವರ್ಷದಿಂದ ಕೂಡ ಹಚ್ಕೊತಾ ಬಂದಿದ್ದೀನಿ. ಇದರ ಮಾರ್ಕ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ನಾನು ಮಾಡಿರೋದು. ಬನ್ನಿ ಈಗ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನೋಡಿ, ನಾನು ಇಡ್ತಾ ಇದ್ದೀನಿ, ಇದು ಪಂಚಗವ್ಯ ದೀಪ. ಇದಕ್ಕೆ ನಾನು ಮೊದಲಿಗೆ ಅವಾಗೆ ತೋರಿಸ್ದಾಗೆ ಈ ಥರ ಪೂರ್ತಿ ಮೊಗ್ಗಿರೋ ಥರ ಈ ಥರದ್ದು 5 ಲವಂಗ ಮತ್ತು 1 ಪೀಸ್ ಚಕ್ಕೆ, ಹಾಗೆ 1 ಪೀಸ್ ಲವಂಗ, ಮೇನ್ ಇಂಪಾರ್ಟೆಂಟ್ ಬಿಳಿ ಸಾಸಿವೆ, ಹಸುವಿನ ತುಪ್ಪ, ನಂತರ ಪಚ್ಚ ಕರ್ಪೂರ. ಇದೆಲ್ಲ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ ಸ್ನೇಹಿತರೆ.
ಇದನ್ನು ನೀವು ಖಂಡಿತ ಮನೇಲಿ ಮಾಡಿ ಕಟ್ ಮಾಡು ಮಗನೇ ಆಯಿತಾ. ಹಾಗೆ ಇದನ್ನು ಮಾಡಬೇಕಾದ್ರೆ ನಾವು ಮನಸ್ಸಲ್ಲಿ ಏನು ಹೇಳ್ಕೊಬೇಕು ಅಂದರೆ ನಮ್ಮ ಕಷ್ಟ ಏನೇ ಇದ್ದರೂ ಕೂಡ ಭಗವಂತ ಎಲ್ಲ ನೀನೇ ನೋಡ್ಕೊ, ನನ್ನ ಕಷ್ಟ ಏನೇ ಇದ್ದರೂ ಕೂಡ ಈ ಸಾಸಿವೆ ಸಿಡ್ದೋದಂಗೆ ನನ್ನ ಕಷ್ಟ ಎಲ್ಲ ಸಿಡ್ದೋಗ್ಲಿ ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಯಾವುದೇ ಏನೇ ಮಾಡಬೇಕಾದ್ರೂ ಭಕ್ತಿಯಿಂದ ಮಾಡಿದ್ರೆ ಖಂಡಿತ ದೇವರು ವರ ಕೊಟ್ಟೇ ಕೊಡ್ತಾನೆ. ಹಾಗಾಗಿ ನಾವೇನೇ ಮಾಡೋದಾದರೂ ಮನಸ್ಸಿಟ್ಟು ಮನಸ್ಸಿಂದ ಮಾಡಬೇಕು ಫ್ರೆಂಡ್ಸ್. ಬನ್ನಿ ಈಗ ಮಾಡೋಣ. ಕ್ಯಾಮ್ರಾ ಸುಟ್ಟು ಇದು ಪೂರ್ತಿ ಉರಿಬೇಕು, ಅದು ಪಟ ಪಟ ಅಂತ ಸಿಡಿಯುತ್ತೆ ನೋಡಿ ಫ್ರೆಂಡ್ಸ್. ಸಾಕು ಮಾಡ್ತೀನಿ. ನಾನು ಮಾಡಿದ ಇದು ಎಲ್ಲ ಪೂರ್ತಿ ಉರ್ತಿ ಅದರಲ್ಲಿ ಒಂದು ಧೂಪ ಥರ ಹೊಗೆ ಬರುತ್ತೆ ಸ್ನೇಹಿತರೆ. ಅದನ್ನು ನಾನು ತೋರಿಸ್ಕೊಡ್ತೀನಿ. ಇದು ಪೂರ್ತಿ ಸ್ವಲ್ಪ ಉರಿಲಿ. ಇದನ್ನು ನೀವು ಪ್ರತಿ ಮೂಲೆಗೂ ಕೂಡ ಮನೇಲಿ ಏನಿದೆ ಆ ಜಾಗಕ್ಕೆಲ್ಲ ನೀವು ಧೂಪ ಕೊಟ್ಕೊತ ಬಂದರೆ 101% 3 ತಿಂಗಳೊಳಗಡೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಯಾರು ಏನೇ ಮಾಟ ಮಂತ್ರ ಮಾಡಿರಲಿ, ಹಾಗೆ ನಿಮಗೆ ಜನಗಳದ್ದು ನರ ದೃಷ್ಟಿ, ಕಣ್ಣು ದೃಷ್ಟಿ ಏನೇ ಬಿದ್ದಿದ್ರು ಕೂಡ 101% ಎಲ್ಲ ಸಕ್ಸಸ್ ಆಗುತ್ತೆ ಸ್ನೇಹಿತರೆ. ಒಂದು ಸಲ ಟ್ರೈ ಮಾಡಿ ನೋಡಿ, ರಿಸಲ್ಟ್ ಹೇಗೆ ಬಂತು ಏನು ಬಂತು ಅಂತ ನೀವು ನನಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೋಡಿ ಸ್ನೇಹಿತರೆ, ಈ ಥರ ಮನೆಯಲ್ಲಿ ಪ್ರತಿ ಮೂಲೆಗೂ ಕೂಡ ಇದ್ರ ಧೂಪ ಕೊಟ್ಕೊಳ್ತಾ ಬರಬೇಕು. ಯಾವತ್ತೇ ಆಗಲಿ ಮನೇಲಿ ಕಸ ಗುಡಿಸ್ಬೇಕಾದ್ರೆ ಮೂಲೆಗಳಲ್ಲಿ ನೀಟಾಗಿ ಕಸ ಗುಡಿಸ್ಬೇಕು. ಆವಾಗ ಮೂಲೆಗಳಲ್ಲಿ ದರಿದ್ರ ದೇವತೆ ಹಾಗೆ ದರಿದ್ರ ಲಕ್ಷ್ಮಿ ವಾಸ ಇರ್ತಾರೆ. ಹಾಗಾಗಿ ನಾವು ಏನೇ ಮಾಡಬೇಕಾದ್ರೂ ಅಷ್ಟೇ, ಮನೆ ಒರೆಸ್ಬೇಕಾದ್ರೆ ಕಸ ಗುಡಿಸ್ಬೇಕಾದ್ರೆ ಯಾವಾಗಲೂ ಕೂಡ ಮನೆಯಲ್ಲಿ ಮೂಲೆಗಳಲ್ಲಿ ಕಸ ಬಿಡಬಾರ್ದು, ಹಾಗೆ ಬಲೆ ಕಟ್ಟಾಗಿ ಬಿಡಬಾರ್ದು. ಹಾಗೆ ಪ್ರತಿ ಸಲ ನಾವು ಧೂಪ ಕೊಡಬೇಕಾದ್ರೆ ಮನೆಯ ಮೂಲೆಗೂ ಕೂಡ ಧೂಪ ತೋರಿಸ್ಕೊತ ದೇವರಿಗೆ ಬೇಡ್ಕೊತ, ಅಪ್ಪ ನಾವೊಬ್ರು ಕೆಟ್ಟದ್ದು ಮಾಡೋದು ಬೇಡ, ನಮಗೆ ಯಾರು ಮಾಡ್ತಾರೋ ಭಗವಂತ ನೀನು ನೋಡ್ಕೊತ ಕೈ ಮುಕ್ಕೊಂಡು ದೇವರಿಗೆ ಹೇಳ್ಬಿಟ್ಟು ಬಿಟ್ಬಿಡ್ಬೇಕು. ಇಲ್ಲಿಗೆ ನನ್ನ ಪುಟ್ಟ ವಿಡಿಯೋ ಕೂಡ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿಗೆ ನಾನು ಪುಟ್ಟ ವಿಡಿಯೋ ಕೂಡ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಯಾರಿಗಾನ ಏನಾರ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಇಲ್ಲಿಗೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ನಾನು ಏನೇ ಪ್ರತಿಯೊಂದು ಯಾವುದೇ ವಿಡಿಯೋ ಮಾಡಿದ್ರು ಕೂಡ ನನ್ನ ಅದನ್ನ ಮಾಡಿ ನಿಮಗೆ ನೆಕ್ಸ್ಟ್ ನನಗೆ ಒಳ್ಳೆಯದಾದರೆ ಮಾತ್ರ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸೋದು. ದಯವಿಟ್ಟು ಎಲ್ಲರೂ ಅದನ್ನ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ವಿಡಿಯೋ ಕೂಡ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.